ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಪಂಡ್ರಾವ್ ಪಾಪಕೂಪದಲ್ಲಿ HD ರೇವಣ್ಣ ಫ್ಯಾಮಿಲಿ ಫಜೀತಿಗೊಳಗಾಗಿದೆ. ಒಂದು ಕಡೆ ಅಪ್ಪ, ಒಂದು ಕಡೆ ಮಗ, ಮತ್ತೊಂದು ಕಡೆ ತಾಯಿ. KR ನಗರ ಕಿಡ್ನಾಪ್ ಕೇಸ್ನಲ್ಲೀಗ ಭವಾನಿ ಅವರಿಗೆ ಬಂಧನದ ಭೀತಿ ಶುರುವಾಗಿದೆ. ಪಂಡ್ರಾವ್ನ ಪಾಪಕೂಪದಲ್ಲಿ HD ರೇವಣ್ಣ ಅಂಡ್ ಫ್ಯಾಮಿಲಿ ಇದೀಗ ಸಿಕ್ಕಾಪಟ್ಟೆ ಹೈರಾಣಾಗಿದ್ದಾರೆ. KR ನಗರ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೂ ಕೂಡ ಬಂಧನದ ಭೀತಿ ಶುರುವಾಗಿದೆ. ಕಾರಣ HD ರೇವಣ್ಣ ಜೈಲು ವಾಸದ ಬಳಿಕ ಭವಾನಿಗೂ ಕೂಡ ಜೈಲೂಟ ಫಿಕ್ಸ್ ಅನ್ನೋ ಪ್ರಶ್ನೆ ಕೇಳಬೇಕಾಗುತ್ತೆ. ಕಾರಣ ಅವರಿಗೆ ನಿನ್ನೆ ಜಾಮೀನು ಅರ್ಜಿಯನ್ನ ವಜಾ ಮಾಡಲಾಗಿದೆ. KR ನಗರ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿಗೆ ಬಿಗ್ ಶಾಕ್ ಉಂಟಾಗ್ತಾ ಇದೆ. ಗಂಡ ರೇವಣ್ಣ ಅರೆಸ್ಟ್ ಆಗಿದ್ದ ಕೇಸ್ನಲ್ಲಿ ಭವಾನಿ ಕೂಡ ಲಾಕ್ ಆಗ್ತಾರ. ಹಾಗಿದ್ರೆ ಇನ್ನು ಭವಾನಿ ರೇವಣ್ಣ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾ ಆಗಿತ್ತು. ಕೋರ್ಟ್ ವಜಾ ಮಾಡಿದೆ. ಯಾವುದೇ ಕ್ಷಣದಲ್ಲಾದರೂ ಭವಾನಿ ರೇವಣ್ಣ ಅರೆಸ್ಟ್ ಆಗ್ತಾರೆ, ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕಂದ್ರೆ HD ರೇವಣ್ಣ ಏನಿದ್ರು ತಂದೆ ಪದ್ಮನಾಭನಗರದ HD ದೇವೇಗೌಡರ ನಿವಾಸದಲ್ಲಿ ಬಂಧನಕ್ಕೊಳಗಾದ್ರು. ಆ ಸಂದರ್ಭದಲ್ಲಿ ಅವರು ವಿಚಾರಣೆಗೆ ಹಾಜರಾಗಿರಲಿಲ್ಲ, ತನಿಖೆಗೆ ಸಹಕರಿಸಿರಲಿಲ್ಲ. ಅದೇ ಹಾದಿಯಲ್ಲಿ ಪತ್ನಿ ಭವಾನಿ ರೇವಣ್ಣ ಕೂಡ ಇದ್ದಾರೆ. ಒಂದು ವಾರದಿಂದ ಸರ್ಕಸ್ ಮಾಡಿದ್ರು, ನಿರೀಕ್ಷಣಾ ಜಾಮೀನಿಗಾಗಿ ಪ್ರಯತ್ನಿಸಿದ್ರು, ಆದರೆ ಕೋರ್ಟ್ ಅದನ್ನು ವಜಾ ಮಾಡಿದ್ರು. ಇನ್ನು ನಿನ್ನೆ ತಾನೇ ವಿಚಾರಣೆ ಎದುರಿಸೋದಕ್ಕೆ ನೋಟಿಸ್ ಕೊಟ್ಟಿದೆ SIT. ಕಳೆದ ನೋಟಿಸ್ಗಳು ಒಂದ್ ಲೆಕ್ಕ ಆದ್ರೆ ಇನ್ನು ನಿನ್ನೆ ಮತ್ತೊಮ್ಮೆ SIT ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಭವಾನಿ ರೇವಣ್ಣ ಅವರನ್ನ ವಿಚಾರಣೆಗೆ ಹಾಜರಾಗಿ ಅಂತ. ಇಲ್ಲಿ ಮೇ 15ರಂದು ಭವಾನಿ ಕಳಿಸಿದಂತಹ ಲಿಖಿತ ಪತ್ರ ಉಲ್ಲೇಖಿಸಿ ನೋಟಿಸ್ ಕಳಿಸಿದ್ದಾರೆ. ಅಗತ್ಯ ಇದ್ರೆ ನಾನು ವಿಚಾರಣೆಗೆ ಸಿದ್ಧ ಅಂತ ಪತ್ರ ಬರೆದಿದ್ರು ಭವಾನಿ ರೇವಣ್ಣ. ಹೊಳೆನರಸೀಪುರದ ಚಿನ್ನಾಂಬಿಕಾ ನಿವಾಸದಲ್ಲೇ ಇವತ್ತು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಇನ್ನು CID ಪೊಲೀಸ್ ಇನ್ಸ್ಪೆಕ್ಟರ್ ಎಂ ಹೇಮಂತ್ ಕುಮಾರ್ ನೋಟಿಸ್ ನೀಡಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5ರ ಒಳಗೆ ವಿಚಾರಣೆ ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಭವಾನಿ ರೇವಣ್ಣಗೂ ಕೂಡ ಬಿಗ್ ಶಾಕ್ ಕಾದಿದೆ. SIT ಅವರು ಅರೆಸ್ಟ್ ಮಾಡ್ತಾರೆ ಅಂತ ಭವಾನಿ ಕೂಡ ಬಂಧನದ ಭೀತಿಯಿಂದ ಬಳಲಿ ಬೆಂಡಾಗಿ ಹೋದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಇಷ್ಟೆಲ್ಲ ಆಗ್ತಾ ಇದೆ, ಕುಟುಂಬದ ಮೇಲೆ ಪರಿಣಾಮ ಎಷ್ಟರ ಮಟ್ಟಿಗೆ ಎದುರಿಸ್ತಾ ಇದ್ದಾರೆ. ಒಬ್ಬ ಮಹಿಳೆಯಾಗಿ ಮತ್ತೊಂದು ಕಡೆ ಸಾಕಷ್ಟು ಸಾರ್ವಜನಿಕ ವಲಯದಲ್ಲೂ ಕೂಡ ಅವ್ರ ಮೇಲೆ ಅಸಮಾಧಾನಗಳಿದೆ. ಅವರ ರೂಡ್ ಬಿಹೇವಿಯರ್ಗೆ ಸಂಬಂಧಪಟ್ಟ ಹಾಗೆ ಅವರ ಮನೆ ಕೆಲಸದವ್ರನ್ನ ಅವರು ನಡೆಸ್ಕೊಳ್ಳೋ ರೀತಿ ಆಗಿರಬಹುದು. ಇನ್ನು ಈ ಒಂದು ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಆ ಮಹಿಳೆಯನ್ನ ಕರೆಸೋದಕ್ಕೆ ಹೇಳಿದ್ದೆ ಭವಾನಿ ರೇವಣ್ಣ ಅನ್ನುವಂತಹ ಆರೋಪ ಕೂಡ ಇದೆ. ಸೊ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಪ್ರತಾಪ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರತಾಪ್, ಇಲ್ಲಿ ಭವಾನಿ ರೇವಣ್ಣ ಅವರು ಕಳೆದ ಕೆಲ ದಿನಗಳಿಂದಲೂ ನೋಟಿಸ್ ಕೊಟ್ಟಿದ್ದಾರೆ SIT, ಆದ್ರೆ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ನಿರೀಕ್ಷಣಾ ಜಾಮೀನು ಕೂಡ ಅರ್ಜಿ ಕೂಡ ವಜಾ ಆಗಿದೆ. ಸೊ ನಾನು ತನಿಖೆಗೆ ಸಹಕರಿಸ್ತೀನಿ ಅಂತ ಹೇಳಿದ್ರು. ಏನಾಗ್ಬೋದು, ವಾಟ್ ನೆಕ್ಸ್ಟ್ ಅಂತ ಹಾಗಿದ್ರೆ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆ ಪ್ರತಿಭಾ ಅಂತ ಹೇಳಿದ್ರೆ ಮಾಜಿ ಸಚಿವ HD ರೇವಣ್ಣ ಅವರು ಬಂಧನವಾಗಿದ್ದಂತ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರು ಕೂಡ ಲಾಕ್ ಆಗ್ತಾರ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಯಾಕೆಂತ ಹೇಳಿದ್ರೆ ನಿನ್ನೆ ಏನು ಭವಾನಿ ರೇವಣ್ಣ ಅವರು ಸಲ್ಲಿಸಿದಂತಹ ಜಾಮೀನು ಅರ್ಜಿ ವಜಾ ಆಗಿದೆ. ಇದೀಗ SIT ಅಧಿಕಾರಿಗಳು ನಿನ್ನೆ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಏನಂತ ಹೇಳಿದ್ರೆ, ನೀವೇ ಮೇ 15ನೇ ತಾರೀಕು ಏನು ಪತ್ರ ಬರೆದಿದ್ರಿ, ಆ ಪತ್ರದಂತೆಯೇ ನಾಳೆ ನಾವು ನಿಮ್ಮ ಹೊಳೆನರಸೀಪುರ ಏನಿದೆ ಕಚೇರಿ ಇದೆ, ಆ ಕಚೇರಿಯಲ್ಲಿ ಸಿಗ್ತೇವೆ ಅಂತ ಹೇಳಿ ಹೊಳೆನರಸೀಪುರ ಏನು ನಿವಾಸ ಇದೆ, ಈ ನಿವಾಸಕ್ಕೆ ನೀವು ನಿವಾಸದಲ್ಲಿ ಸಿಗ್ತೇವೆ, ನೀವು ಯಾವುದೇ ವಿಚಾರಣೆ ಆದ್ರೂ ಕೂಡ ನಾನು ಹಾಜರಾಗ್ತೇನೆ ಅನ್ನೋ ಮಾಹಿತಿಯನ್ನ ಖುದ್ದು ನೀವು ಪತ್ರವನ್ನ ಬರೆದಿದ್ರಿ. ಅದೇ ಪತ್ರದ ಪ್ರಕಾರ ನಾವು ನಿಮ್ಗೆ ನಾಳೆ ನಾವು ಬರ್ತಾ ಇದ್ದೇವೆ ಅಂತ ಹೇಳಿ ನಿನ್ನೆನೆ ಒಂದು ಪತ್ರ ಬರೆದಿದ್ದು. ಹಾಗಾಗಿ ಇವತ್ತು 10 ಗಂಟೆ ಸುಮಾರಿಗೆ SIT ಅಧಿಕಾರಿಗಳು ಹೊಳೆನರಸೀಪುರ ಅವರ ನಿವಾಸಕ್ಕೆ ಬರುವಂತಹ ಸಾಧ್ಯತೆ ಇದೆ. ನಾನು ನೋಡ್ತಾ ಇದ್ದೇನೆ, ಇದು ಅವರ ಮಾಜಿ ಸಚಿವ HD ರೇವಣ್ಣ ಅವರ ನಿವಾಸ. ಇಲ್ಲಿಗೆ SIT ಅಧಿಕಾರಿಗಳು 10 ಗಂಟೆ ಸುಮಾರಿಗೆ ಬರುವಂತಹ ಸಾಧ್ಯತೆ ಇದೆ. ಆದ್ರೆ ಇಲ್ಲಿವರೆಗೂ ಕೂಡ ಭವಾನಿ ರೇವಣ್ಣ ಅವರು ಮನೆಯಲ್ಲಿ ಇಲ್ಲ. ಕಳೆದ 15-20 ದಿನಗಳಿಂದನೂ ಕೂಡ ಹೊಳೆನರಸೀಪುರ ಅವರ ನಿವಾಸದಲ್ಲೂ ಇಲ್ಲ, ಒಂದ್ ಕಡೆ ಅವರ ತವರೂರು ಸಾಲಿಗ್ರಾಮದಲ್ಲೂ ಇಲ್ಲ, ಮತ್ತೊಂದ್ ಕಡೆ ಮೈಸೂರಿನಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಮೈಸೂರಲ್ಲೂ ಕೂಡ ಇಲ್ಲ. ಕಳೆದ 20-25 ದಿನಗಳಿಂದ ಕೂಡ ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಇಲ್ಲ. ಏನು ಹೊಳೆನರಸೀಪುರ ನಿವಾಸದಲ್ಲಿ ಅವರು ಇಲ್ಲ. SIT ಅಧಿಕಾರಿಗಳು ಇಲ್ಲಿ ಬಂದು ಭವಾನಿ ರೇವಣ್ಣ ಅವರು ವಿಚಾರಣೆ ಮಾಡ್ತಾರೆ ನಿನ್ನೆ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ SIT ಅಧಿಕಾರಿಗಳು ಯಾರನ್ನ ವಿಚಾರಣೆ
ಮಾಡ್ತಾರೆ. ಇಲ್ಲಿ ಭವಾನಿ ರೇವಣ್ಣ ಅವರೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ ಅವರಿಗೆ ಒಂದಿಷ್ಟು ಸಂಕಷ್ಟ ಎದುರಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಇಲ್ಲದೇ ಸಂದರ್ಭದಲ್ಲಿ ವಿಚಾರಣೆಗೂ ಇಲ್ಲ, ಮತ್ತೊಂದು ಕಡೆ ಮನೆಯಲ್ಲೂ ಇಲ್ಲ. ಹಾಗಾಗಿ SIT ಅಧಿಕಾರಿಗಳು ಮುಂದೆ ಅಂತಿಮವಾಗಿ ಭವಾನಿ ರೇವಣ್ಣನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂತ ಸಾಧ್ಯತೆಗಳೇ ಹೆಚ್ಚಾಗಿದೆ. ಮತ್ತೊಂದು ಕಡೆ ಏನು ಭವಾನಿ ರೇವಣ್ಣ ಅವ್ರಿಗೆ ಬಂದಂತ ಕೇಸ್ ಅಂದ್ರೆ ಏನು KR ನಗರ ಸಂತ್ರಸ್ತೆ ಕೇಸ್ ಏನಿದೆ, ಆ ಕೇಸ್ನಲ್ಲಿ ಮಹಿಳೆಯನ್ನ ಸಂತ್ರಸ್ತೆಯನ್ನ ಅಪಹರಣ ಮಾಡಲಿಕ್ಕೆ ಸಹಕಾರ ನೀಡಿದ್ದು ಭವಾನಿ ರೇವಣ್ಣ ಅವರೇ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಅದೇ ಕೇಸ್ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಇವತ್ತು ಸದ್ಯಕ್ಕೆ ಭವಾನಿ ರೇವಣ್ಣ ಅವರು ಮನೆಯಲ್ಲಿ ಇಲ್ಲ. ಪ್ರತಿಭಾ, ಓಕೆ, ಥ್ಯಾಂಕ್ ಯು ಪ್ರತಾಪ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.